ಎಸ್ ಸಿ ಎಸ್ ಟಿ ಎಲ್ಲ ನಿಗಮಗಳಾಗಿರ್ತವೆ, ಮತ್ತು ಅನೇಕ ನಿಗಮಗಳಿವೆ. ಈ ನಿಗಮದಲ್ಲಿ ಎಸ್ ಸಿ ಎಸ್ ಟಿ ನಿಗಮಗಳಲ್ಲಾಗಿರ್ಬೋದು, ಎಲ್ಲ ನಿಗಮಗಳಲ್ಲಿ ಏನು ಎಸ್ ಸಿ ಎಸ್ ಟಿ ನಿಗಮ ಇದೆಲ್ಲ, ನಿಗಮದಲ್ಲಿ ಅನುದಾನ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ ಅಂತಂದರೆ, ಒಂದು 50 ಸ್ಕೀಮ್ನಲ್ಲಿ ಮೊದಲೇ ಇರ್ತಕ್ಕಂಥ ಸರ್ಕಾರದಲ್ಲಿ ಏನು ಅಂತಂದರೆ ಸಬ್ಸಿಡಿನ 5 ಲಕ್ಷ ಇತ್ತು. ಇವಾಗ ಏನು ಮಾಡಿದ್ದಾರೆ ಅಂದರೆ 3 ಲಕ್ಷ ಆಗಿದೆ. ಯಾಕಂದರೆ ಇದು ಹೆಚ್ಚಿಸಬೇಕು. ಯಾಕಂದರೆ ಈ ನಿಗಮದಲ್ಲಿ ಕಡಿಮೆ ಆಗ್ತಾ ಬರ್ತಿದೆ. ಈ ನಿಗಮನ ಅನುದಾನಗಳು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೋದು. ಈ ನಿಗಮದ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಅನುದಾನವನ್ನು ಬೇರೆ ಯೋಜನೆಗಾಗಿ ಬಳಕೆ ಮಾಡೋದು ತಪ್ಪಾಗುತ್ತೆ. ನಾನು ಖಂಡಿಸ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಒಳ್ಳೆಯ ಸರಳತೆ ಉಳ್ಳಂಥ ನಾಯಕರು, ಒಳ್ಳೆಯ ನಾಯಕರಿದ್ದಾರೆ. ಡಿಸೆಂಟ್ ಸಾಹೇಬರು ಒಳ್ಳೆಯ ನಾಯಕರಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅನೇಕ ಮಹಿಳಾ ಸಾಹೇಬರಾಗಿರ್ಬೋದು, ಅನೇಕರೆಲ್ಲ ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು, ಎಲ್ಲರೂ ಸೇರಿ ಒಳ್ಳೆ ಎಸ್ ಸಿ ಎಸ್ ಟಿ ಅನುದಾನ ಬೇರೆ ಕಡೆ ಉಪಯೋಗ ಮಾಡೋ ರೀತಿಯಲ್ಲಿ ತಡೆ ಹಿಡಿದು ನಿಮ್ಮ ಅನುದಾನ ಏನು ಬೇರೆ ಬೇರೆ ಅನುದಾನ ತೆಗೆದುಕೊಂಡು ಅದಕ್ಕೆ ಬಳಕೆ ಮಾಡಿರಿ. ಎಸ್ ಸಿ ಎಸ್ ಟಿ ಅನುದಾನ ಬಳಕೆ ಮಾಡಬೇಡ್ರಿ. ಏನು ಎಸ್ ಸಿ ಎಸ್ ಟಿ ಆದಿಜಾಂಬ ನಿಗಮ ಆಗಿರೋದಕ್ಕೆಲ್ಲ ಅನುದಾನ ಕೊಡಬೇಕು. ಯಾಕಂದರೆ ಅನೇಕ ಜನರು ಲೋನ್ ಅಪ್ಲೈ ಮಾಡ್ಕೊಂಡು ಅಭಿವೃದ್ಧಿ ಆಗೋಕ್ಕೆ ಆಗ್ತಾ ಇಲ್ಲ. ಸುಮಾರು ಜನ ನೋಡ್ತಿದ್ದೀನಿ, ನಾನು ವಿಸಿಟ್ ಕೂಡ ಮಾಡಿದ್ದೀನಿ. ಈಗಾಗಲೇ ಮೊನ್ನೆ ಕೇಳಿದೆ, ಅನುದಾನ ಇಲ್ಲ. 2024-25 ನೋಡಿದೆ, ಹಿಂದೂ ನೋಡಿದೆ. ಅನುದಾನ ಹೆಚ್ಚಿನ ರೀತಿಯಲ್ಲಿ ಇಟ್ಟು ಒಳ್ಳೆಯ ಅಭಿವೃದ್ಧಿ ಆಗಿ ಮಾಡೋಕ್ಕೆ ಯೋಜನೆಯಲ್ಲಿ ಸಬ್ಸಿಡಿನ ಹೆಚ್ಚಾಗಿ ಮಾಡಬೇಕು. 5 ಲಕ್ಷ ಇದ್ದಿದ್ದ 3 ಲಕ್ಷಕ್ಕೆ ಮಾಡಿದ್ದಾರೆ. ಇದು 4 ಲಕ್ಷ ಮಾಡಿದ್ದಾರೆ. 4 ಲಕ್ಷ ಮಾಡಿದರೆ ಇದು 6 ಲಕ್ಷಗಳವರೆಗೆ ಮಾಡಬೇಕಂತ ನಾನು ಮನವಿ ಮಾಡ್ತೀನಿ ಎಲ್ಲ ನಿಗಮಗಳಲ್ಲಿ, ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿಗಳಲ್ಲಿ. ನನ್ನ ಮಿತ್ರ ಜೂನಿಯರ್ ಡಿ ಕೆ ಅಂತ ಸಮಾಜ ಸೇವಕರು ಮತ್ತು ಕರ್ನಾಟಕ ಪಕ್ಷಕ್ಕೆ ರಾಜಕಾರಣಿ ಬೀದರ್.